ನೋಡ್ರಿ, ಸುಳ್ಳ ನಾಟಕ ಮಾಡಬೇಡ್ರಿ, ಸೀನ್ ಕ್ರಿಯೇಟ್ ಮಾಡಕ್ಕೆ ಹೋಗ್ಬೇಡ್ರಿ. ನೀವಲ್ಲ, ನಿಮ್ಮನ್ನ ಅಪ್ಪನಂತ ಪೊಲೀಸ್ ಗೊತ್ತದಾರ, ನಂಗೆ ನಿಮ್ಮ ಮ್ಯಾಲಿನ ಅಧಿಕಾರಿ ಗೊತ್ತದಾರ. ಎಷ್ಟೊತ್ತು ನಿಮ್ಮ ಕೆಲಸದಿಂದ ಹಿಂಗೆ ತಗ್ಸೋ ಅಷ್ಟು ಅಧಿಕಾರ ನನಗೈತಿ. ಕರೆಕ್ಟಾಗಿ ಹೇಳ್ರಿ, ಯಾರು ಕಂಪ್ಲೇಂಟ್ ಕೊಟ್ಟರು, ನೀವು ಎದಕ್ಕೆ ಯಾರು ಮಾತು ಕೇಳಿ ಇಲ್ಲಿಗೆ ಬಂದ್ರಿ, ಕರೆಕ್ಟಾಗಿ ಬಾಯ್ಬಿಟ್ಟು ಹೇಳ್ರಿ. ಅಲ್ಲ, ಡ್ಯೂಟಿಲಿರೋ ಪೊಲೀಸರಿಗೆ ಮಾತಾಡೋದು ಹಿಂಗೆ ನೀವು? ಹಾಂ, ಈ ಒಂದು ಯೂನಿಫಾರ್ಮಿಗೆ ಬೆಲೆ ಕೊಡೋದಂತ ಗೊತ್ತಿಲ್ಲ ನಿಮಗೆ? ಹೆಂಗೆ ಬೇಕು ಹಂಗೆ ಮಾತಾಡ್ತಿರಲ್ಲ. ಹೌದು, ನಿಮ್ಮ ಕಡೆ ಹಣ ಇರ್ಬೋದು, ಅಧಿಕಾರ ಇರ್ಬೋದು ಅಂಥೇಳಿ ಪೊಲೀಸರಿಗೆ ಹೆಂಗೆ ಬೇಕಾದಂಗೆ ಮಾತಾಡ್ತೀರ ನೀವು? ನೋಡ್ರಿ, ನಮಗಂತೂ ಕಂಪ್ಲೇಂಟ್ ಬಂದೈತಿ. ಸೊ ನಿಮ್ಮನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬೇಕು. ನಾ ಈಗ ಸುಳ್ಳ ತಲೆ ಕೆಡಿಸ್ಬೇಡ್ರಿ, ಬರ್ರಿ. ಏಯಪ್ಪ, ಏನು ಮಾರಾಯ ನೀನು? ತಡಿ, ನನ್ನ ಮೊಮ್ಮಗದು ಈಗ ಮದುವೆ ಆಗೈತಿ. ಎಲ್ಲಿಂದ್ರ ಬಂದೇವು ಮಾರಾಯ ಅತ್ತಾಗ? ಹೋಗತ್ತ, ತಲೆ ಕೆಡಿಸ್ಬೇಡ. ಅತ್ತಿಯರ, ನೀವು ಸುಮ್ಮನೆ ನಿಮ್ಗೇನು ಗೊತ್ತಾಗೋದಿಲ್ಲ. ನೋಡ್ರಿ ಸಾಹೇಬ್ರ, ನೀವು ಹೇಳ್ತಿರೋದೆಲ್ಲ ಸುಳ್ಳ್ರಿ. ಯಾರು ನಿಮಗೆ ಕಂಪ್ಲೇಂಟ್ ಕೊಟ್ಟಾರೋ ನಮಗಂತೂ ಗೊತ್ತಿಲ್ಲ. ಆದ್ರೆ ನಮ್ಮ ಮಳೆಯ ಅಂತವ್ರಲ್ರಿ. ನೋಡ್ರಿ, ನಾವು ಮರ್ಯಾದಸ್ತರ್ರಿ. ಹಿಂಗೆ ಬಂದು ನೀವು ಗುಡ್ಯಾಕ ಜಗಳ ಮಾಡೋದು ಸರಿಯಲ್ಲ. ಹಾಂ ಹಾಂ ಹಾಂ, ನೀವು ಮರ್ಯಾದಸ್ತ್ರ ಬಿಡ್ರಿ, ಮರ್ಯಾದಸ್ತ್ರ ಮಾಡುವಂಥ ಕೆಲಸನ ಮಾಡ್ರಿ. ಅಲ್ರಿ, ನಿಮ್ಮ ಮಳೆಯ ಎಂಥವನು ಏನು ಅಂತ ತಿಳ್ಕೊಳ್ದ ಹೆಣ್ಣು ಕೊಟ್ಟಿರಲ್ಲ, ನಿಮಗೆ ಹೋಗಿಬೇಕು ಮೊದಲು. ಅಯ್ಯ, ನೀವೇನಿವ ಪೊಲೀಸಪ್ಪ? ಬಾಯ್ ಐತಂತೇಳಿ ಏನು ಬೇಕಾದ್ರೆ ಮಾತಾಡತ್ತೀಯಲ್ಲ? ಯಾಕೆ ಹೇಳೋರು ಕೇಳೋರು ಯಾರು ಇಲ್ಲ ಮಾಡ್ಯಾರನ? ನೋಡು, ನೀನು ಕಂಪ್ಲೇಂಟ್ ಕೊಟ್ಟವ್ರು ಯಾರು ಮುನ್ನುಡಿಂದ ಹೇಳ ಮೊದಲು. ನಾನು ಕಂಪ್ಲೇಂಟ್ ಕೊಟ್ಟಿದ್ದು ನಾನು. ನೋಡ್ರಿ ಪೊಲೀಸ್ರ, ಕಂಪ್ಲೇಂಟ್ ಕೊಟ್ಟಿದ್ದು ನಾನು. ಹಾಂ, ಇಷ್ಟೊಂದು ಎಲ್ಲರೂ ಕೇಳ್ತಿದಾರಲ್ಲ, ಕಂಪ್ಲೇಂಟ್ ಕೊಟ್ಟಿದ್ದು ಯಾರು 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 ಅಂಥೇಳಿ. ಇವರ ನೋಡ್ರಿ ಕಂಪ್ಲೇಂಟ್ ಕೊಟ್ಟಿದ್ದು. ಅಕ್ಕ, ಏನಕ್ಕ ಇದೆ? ನೀ ಯಾಕೆ ಹಿಂಗೆ ಮಾಡಿದೆ? ಅಲ್ಲ, ನಾವೇನು ದ್ರೋಹ ಮಾಡೋ ನಿನಗೆ ಹಿಂಗೆ ಮಾಡಕ್ಕ? ಪೂಜಾನು ನಿನ್ನ ಮಗಳಲ್ಲ, ಯಾಕೆ ಹಿಂಗೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿ? ಅವ್ವ, ಏನಿದೆಲ್ಲ ಏನು ಮಾಡಕತ್ತೀನಿ? ಹಾಂ, ನಮ್ಮ ಮರ್ಯಾದೆ ಕಳಿಬೇಕಂತಾನೆ ಈ ಕೆಲಸ ಮಾಡಿನ? ಏ ಸುಮ್ಮಿರ್ಲ ಆದಿತ್ಯ, ನೀನೆಂತ ಮಗ? ನೋಡ್ರಿ ಪೊಲೀಸ್ರ, ನೀವು ಮಾತ್ರ ನನ್ನ ಮಗಳಿಗೆ ಮೋಸ ಮಾಡನ್ರಿ. ನನ್ನ ಮಗಳು ಅಲ್ಲಿ ನಿಂತಾಳೆ. ಹೆಂಗಾರ ಮಾಡಿ ನನ್ನ ಮಗಳಿಗೆ ಹಿಂಗೆ ಮದುವೆ ಮಾಡಿಸ್ಬಿಡ್ರಿ. ಏನು ವಾಚಂದ್ರಕ್ಕ, ಆಟ ಹಚ್ಚೇನ? ಮದುವೆ ಅಂತಂದ್ರೆ ಏನು ಆಟದ ವಸ್ತು ಮಾಡಿ ನೀನು? ಅವ್ರು ಬಿಟ್ರಿ ಇವ್ರು ಬಿಟ್ರೆ ಅವ್ರು ಅಂತೇಳಿ? ಅಲ್ಲ, ನೀ ಏನು ಅನ್ಕೊಂಡಿ? ಆದಿತ್ಯ ಅಂದು ಪೂಜಾ ಅಂದು ಮದುವೆ ಹೋತೀಗ. ಏನ ಮದ್ವಿ ಆತ? ಸುಳ್ಳು ಹೇಳಕ್ ಹೋಗ್ಬೇಡ್ರಿ. ಅದಂಗೆ ಮದುವೆ ಆತದ? ಅದೆಂಗೆ ಆಕೈತಂದ್ರೆ? ಅಲ್ರಿ ಚಂದ್ರಕರ, ನಿಮ್ಗೆ ಅಸಹ್ಯ ಅನ್ಸಂಗಿಲ್ಲ ಹಿಂಗೆಲ್ಲ ಮಾತಾಡಕ್ಕೆ? ನೋಡ್ರಿ, ಪೂಜಾನು ನಂದು ಆಲ್ರೆಡಿ ಮದುವೆ ಆಗಿ ಹೋತು. ನೀವು ಈ ಮದ್ವೆಗೆ ಬರಬಾರ್ದು ಅಂತ ಹೇಳಿನ ನಿಮ್ಗೆಲ್ಲರಿಗೂ ಮುಚ್ಚಿಟ್ಟ ಈ ಮದ್ವೆ ಮಾಡಿದ್ದೆ. ಅದು ಹೆಂಗೆ ನಿಮ್ಗೆ ಇದು ಗೊತ್ತಾದೋ ನನಗೆ ಗೊತ್ತಿಲ್ಲ. ಆದ್ರೆ ಮದ್ವೆ ಆದು ಸುಳ್ಳ ಇಲ್ಲಿ ತಲೆ ಕೆಡಿಸ್ಬೇಡ್ರಿ. ಸುಮ್ಮನೆ ಮನೆಗೆ ಹೋಗ್ರಿ, ಬಂದು ದಾರ್ಯಾಗ ಹೋಗ್ರಿ. ನಿಮ್ಮದು ಮಾನ ಮರ್ಯಾದೆ ತೆಗೆದು ನನಗೇನು ಭಾಳ ತಾಂಗಿಲ್ಲ. ನಾಳೆ ನಮ್ಮ ತಂಗಿನ ಮದುವೆ ಮಾಡ್ಕೊಳ್ಳೋದಿರಿ. ಅವ್ರ ಅತ್ತೇನೋ ಒಂದು ಕಾರಣಕ್ಕೆ ನಿಮ್ಗೆ ಮರ್ಯಾದೆ ಕೊಡ್ಬೇಕಾಗಿತ್ತು. ನಾ ಏನ ಮದುವೆ ಆತ? ಏ ಪಲ್ಲವಿ, ಏನವ್ರು ಮದುವೆ ಆತನಾತಾರಲ್ಲ? ನಿಮ್ಗೆ ಹೇಳಿದ್ನಲ್ಲೋಣ ಮದುವೆ ಆಗ್ದಂಗೆ ನೋಡ್ಕೊ ಅಂತೇಳಿ. ಏನು ಮಾಡತ್ತಿದ್ದೀನಿ? ಅಯ್ಯ ಚಂದ್ರಕರ, ನನಗೆ ಯಾಕ್ರಿ ಬರ್ತೀರಿ? ನನಗೂ ನಿಮಗೂ ಸಂಬಂಧನೇ ಇಲ್ಲ. ಅಯ್ಯೋ, ಅವ್ರು ಹೇಳೋದಿಲ್ಲ ನಂಬೇಡ್ರಿ. ಸುಳ್ಳು ಹೇಳಕತ್ತಾರ ಅವ್ರ. ತಲೆ ಮೇಲೆ ಬರತ್ತೈತೆ ಅಂತ ಹೇಳಿ ನನ್ನ ಮೇಲೆ ಹಾಕಕತ್ತಾರ. ನನಗೂ ಇವ್ರಿಗೂ ಗೊತ್ತೂ ಇಲ್ಲ, ಸಂಬಂಧನೇ ಇಲ್ಲ. ಅಲ್ರಿ, ಈ ಮದುವೆ ನಿಲ್ಸನ್ನೋದಕ್ಕೂ ನನಗೂ ಏನ್ರಿ ಸಂಬಂಧ? ಆಹಾ ಹಾ ಹಾ, ಚಿನಿಮಿನಿ ಚಿಂತಾಮಣಿ. ಅಲ್ಲೇ ಈ ಪೂಜಾ ಮಾತ್ರ ನಮ್ಮ ಮನೆ ಸೊಸೆಯಾಗಿ ಬರಬಾರ್ದು, ಇದಕ್ಕೆ ಏನು ಬೇಕಾದ್ರೆ ಮಾಡ್ರಿ ಅಂತ ನನ್ನ ಮುಂದೆ ಹೇಳಿ ಈಗ ನಾಟಕ ಆಡಕತ್ತೀನ. ನೋಡ್ರಿ, ನನಗೆ ಈ ಮದುವೆ ನಡೆಯಾಕತ್ತಿದ್ದ ವಿಚಾರ ಹೇಳಿದ್ದೇನ ಪಲ್ಲವಿ. ಅಯ್ಯೋ 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 ಪಲ್ಲವಿ, ಮನೆ ಸೊಸೆ ಅಂತ ಮರ್ಯಾದೆ ಕೊಟ್ರ ಈ ನಮ್ಮನೆ ಕತ್ಕೊಯ್ಯೋ ಕೆಲಸ ಮಾಡ್ತಾರ. ಅಲ್ಲ, ಏನು ಬಂದೈತೆ ನಿನಗೆ ಈ ಕ್ಷಣ? ಇನ್ನೊಂದ್ಸಲ ನನ್ನ ಅತ್ತಿ ಅಂತ ಕರಿ ಆಯ್ತು ನಿನಗೆ. ಅಲ್ಲ, ನಮ್ಮ ಮನ್ಯಾಗ ಜಾಗ ಇಲ್ಲ ನಿಮಗೆ. ಪಾಪ ರಮೇಶ ತಂದೆ ತಾಯಿ ಇಲ್ಲದ ಮಗ ಅಂತ ಸಾಕಿ ಅವ್ನು ಮದುವೆ ಮಾಡಿ ನಿಮ್ಮನ್ನು ನಮ್ಮ ಮನ್ಯಾಗ ಇಟ್ಕೊಂಡ್ರೆ ಇಂಥ ದ್ರೋಹ ಮಾಡ್ತೀಯ? ಅಯ್ಯೋ ಅತ್ತೆಯರ, ಅವ್ರ ಮಾತು ಕೇಳಬೇಡ್ರಿ. ಸುಳ್ಳು ಸುಟ್ಟು ಹೇಳ್ತಾರೆ. ನಾ ಯಾಕೆ ನಮ್ಮ ಮನೆಯವ್ರಿಗೆ ದ್ರೋಹ ಬಗ್ಗೆ ಅಂತ ಕೆಲಸ ಮಾಡಲಿ? ನೋಡ್ರಿ ಪೊಲೀಸರ, ನನಗೆ ಮತ್ತೊಂದು ಬೇಡ. ನನಗೆ ಗೊತ್ತಿಲ್ಲ. ನನ್ನ ಮಗಳು ಮಾತ್ರ ಈ ಮನೆ ಸೊಸೆ ಆಗ್ಬೇಕು. ಅದು ಹೆಂಗೆ ತಾಳಿ ಕಟ್ಟಿದ ನನಗೆ ಗೊತ್ತಿಲ್ಲ. ಈಗ ನನ್ನ ಮಗಳು ಮಾತ್ರ ಈ ಮನೆ ಸೊಸೆ ಆಗ್ಬೇಕು. ಪೊಲೀಸರ, ನನ್ನ ಮಗಳಿಗೆ ಮೋಸ ಮಾಡೇನ್ರಿ ನಾ? ಅಯ್ಯೋ ಮೇಡಮ್ಮ, ನಾನು ಆಗಳಿದ್ದೆ ಅದನ್ನ ಹೇಳತ್ತೀನಿ ರೀ. ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ತೀನಿ ನಾ ಈಗ. ಅರೆಸ್ಟ್ ಯಾಕೆ ಮಾಡ್ತೀರಿ? ನನ್ನ ಮಗಳಿಗೂ ಅವಂಗ ಮದುವೆ ಮಾಡಿಸ್ರಿ. ಅರೆಸ್ಟ್ ಮಾಡಿಸಲ್ಲ ಅಂತ ಹೇಳಿದ್ರಿ ನಾ ನಿಮಗೆ. ನೋಡ್ರಿ ಅಮ್ಮ, ಈಗ ಆಲ್ರೆಡಿ ಮದುವೆ ಆಗಿ ಹೋಗೈತಿ. ಏನು ಮಾಡೋಕ್ಕಾಗಿಲ್ಲ ರೀ ಈಗ. ಇನ್ಸ್ಪೆಕ್ಟರ್ ಸರ್, ಸ್ವಲ್ಪ ಕಡೆ ಬರ್ತೀರಿ? ಕರೆಯಾಕ್ತಾರ. ಓ, ನನ್ನ ಯಾರ್ರೀ? ಓಹೋ, ನಿಮಗೆ ಯಾರಂತ ಗೊತ್ತಿಲ್ಲಲ್ಲ. ಬರ್ರಿ, ಪೊಲೀಸರು ಬಂದಾರ. ಈ ಲೋಕಲ್ ಸ್ಟೇಷನ್ ಪೊಲೀಸರು ಬಂದಾರ. ನಿಮ್ಮನ್ನು ಕರಾತಾರ, ಬರ್ರಿ. ಅಲ್ಲಪ್ಪ ಸಿದ್ಧಾಂತ, ಪೊಲೀಸರು ಇಲ್ಲಿ ಬಂದಾರ. ಇವ್ರು ನೋಡ್ಕೊಂಡು ಮತ್ತೆ ಪೊಲೀಸರು ಬರ್ತಾರೆ. ಅಯ್ಯೋ
ಅಯ್ಯೋ ಮಾವರ ನಿಮ್ಗೆ ಗೊತ್ತಿಲ್ಲ ತಡ್ರಿ ಬರ್ರಿ ಸರ ಬರ್ರಿ ಮಾತಾಡ್ಬರ್ರಿ ಅವ್ರ ಜೊತೆ ಅಯ್ಯೋ ನಾ ಬರ್ರಿ ಪೊಲೀಸರು ನಮ್ಮನ್ನು ಬಿಟ್ಟು ಮತ್ತೆ ಆ ಪೊಲೀಸರು ಬರ್ತಾರೆ ನೀವೆಲ್ಲ ತಪ್ಪು ತಿಕ್ಕೊಂಡ್ರಿ ಅಣ್ಣ ಹೊಕ್ಕೇನ್ ತೋರಿ ಅಯ್ಯೋ ಎಲ್ಲಿ ಹೋಗ್ತೀರಿ ಬರ್ರಿ ಇಲ್ಲೇ ಇನ್ನೊಂದು ಸ್ವಲ್ಪ ಹೊತ್ತು ನಾ ಇಲ್ಲಿದ್ಬಿಟ್ರೆ ಮುಗಿದೋತು ನಾನು ಸುಳ್ಳು ಪೊಲೀಸ್ ಅಂತ ಗೊತ್ತಾಗ್ಬಿಡ್ತೈತಿ ಇವ್ರಿಗೆ ಮೊದ್ಲು ಇಲ್ಲಿಂದ ಓಡ್ ಹೋದ್ರೆ ಜೀವ ಉಳಿಸ್ಕೋಬೋದು ಅಯ್ಯೋ ಪೊಲೀಸರು ಓಡೋದ್ರಲ್ಲ ಏನಾದವ್ರಿಗೆ ಏನಾಕೈತಿ ಆಗೋದ ಆಕೈತಿ ಅಲ್ರಿ ಚಂದ್ರಕರ ಪೊಲೀಸರನ್ನ ಹಿಡಿದ್ರಿ ಚಲೋ ಪಕ್ಕಿ ಪೊಲೀಸರನ್ನ ಹಿಡಿಬೇಕು ಬೇಡ್ರಿ ಅಲ್ಲ ಒಂದೇ ಆವಾಜ್ಗೆ ಓಡೇ ಹೋಗ್ಬಿಟ್ಟಲ್ಲ ನಿಮ್ಮ ಪೊಲೀಸ್ ಸಿದ್ಧಾಂತ ಏನು ಹಾತಿಪ್ಪ ನೀನ ಹ್ಞೂ ರೀ ಮಾವರ ಇಲ್ಲಿಂತಲ್ರಿ ಚಂದ್ರಕರ ಇವರು ಹೇಳಿ ಕರ್ಸಿದ ಪೊಲೀಸ್ ಅವ ನಿಜವಾದ ಪೊಲೀಸ್ ಅಲ್ಲ ಈ ಮದುವೆ ನಿಲ್ಸಾಕ್ ಬಂದಿದ್ದ ಪೊಲೀಸ್ ಅಣ್ಣ ಇಲ್ಲಿ ಮದುವೆ ಆಗತ್ತದ ಅಂತ ಹೇಳಿದ್ದನ ನಮ್ಮ ಪಲ್ಲವಿ ವೈನಿ ಕೈನೋ ಇದ್ರೊಳಗೆ ಐತಿ ಇವ್ರಿಗೆ ಗೊತ್ತಾಗದ ಪಾಪ ಹೆಂಗೆ ಬರ್ತಾರೆ ಹೇಳ ಚಂದ್ರಕರ ಇಲ್ಲಿ ತನಕ ನೋಡ್ರಿ ನಿಮಗೆ ನಾ ಸಣ್ಣ ಇರ್ಬೋದು ವಯಸ್ಸಿನ ನೀವು ಭಾಳ ದೊಡ್ಡವರು ಇರ್ಬೋದು ಆದ್ರೆ ತಿಳ್ಕೊರಿ ನಮ್ಮ ಅಣ್ಣಗೆ ನಿಮ್ಮ ಮಗಳಂದ್ರೆ ಇಷ್ಟನೇ ಇಲ್ಲ ಮದುವೆ ಮಾಡಿಕೊಟ್ಟು ಏನು ಮಾಡ್ತೀರಿ ನೋಡು ನೀ ಮಾತಾಡಕ್ ಹೋಗ್ಬೇಡ ನೀನು ಸಣ್ಣ ಸರದ್ ಬಿಡ ನಿನ್ ಜೊತೆ ಮಾತಾಡಕ್ ಬಂದೇ ಇಲ್ಲ ನಾ ಅವ್ವ ಇನ್ನು ಒಂದು ಮಾತಾಡಿದ್ರು ನೀ ತಾಯಿ ಅನ್ನೋದು ಮರಿಬೇಕಾಕೈತ್ ನಾ ಅಲ್ಲಿ ಬೇ ಏನು ಬಂದದ್ ಬೇ ನಿನಗೆ ಅಂತದು ಏ ಸುಮ್ಮನೆ ನಿಲ್ಲಲ್ಲ ನೀ ಮಾಡಿದ್ದೆ ಇಷ್ಟೆಲ್ಲ ಹಾಡಿದ ನಾನು ಆಗ ಮೊದ್ಲ ಇವ್ರಿಗೆ ಬೆದರಿಕೆ ಹಾಕಿ ನೀ ಏನ್ರ ನನ್ನ ಮಗಳ ಮದುವೆ ಆಗ್ಲಿಕ್ಕೆ ನಿನ್ನ ಮಗಳನ್ನೂ ನನ್ನ ಮನೆ ಸೊಸೆಯಾಗಿ ತೊಗೊಳಂಗಿಲ್ಲ ಅಂತ ನಾ ಬೆದರಿಕೆ ಹಾಕಿ ಹೆಂಗಾರ ನಾ ಮದುವೆ ಮಾಡಿಸ್ತಿದ್ದೆ ನಿನ್ನ ಸಂಬಂಧ ಇದೆಲ್ಲ ಹಾಳಾಗಿ ಅಕ್ಕುಟ್ಟು ಹೋಗಿದ್ದೆ ಈಗ ಇಲ್ಲಿಗೆ ಬಂದು ನಿಂತ ನೋಡಿದ ಓಹೋ ಅತ್ತಿಯರ ನಿಮ್ಮನ್ನ ಅತ್ತಿಯರ ಅಂತ ಕರೆಯೋಕ್ಕೂ ನನಗೆ ನಾಚಿಕೆ ಆಗತೈತಿ ಅಲ್ರಿ ನಮ್ಮ ಅಣ್ಣನ ಮುಂದಿಟ್ಕೊಂಡು ನನ್ನ ಮುಂದಿಟ್ಕೊಂಡು ನಮ್ಮ ಅಣ್ಣನಾಗ ಸಿಂಚನ ಕಟ್ಬೇಕಂತ ಲೆಕ್ಕ ಹಾಕಿದ್ರನ ನೀವು ಹಂಗೆಲ್ಲ ಲೆಕ್ಕ ಹಾಕಿದ್ರನ್ನ ನಿಮ್ಮ ಮನೆ ಸೊಸೆಯಾಗಿ ಬರಂಗಿಲ್ಲ ನೆನ್ಪಿಟ್ಕೋರಿದನ್ನು ಓಹೋ ನೀನು ನನ್ನ ಮನೆ ಸೊಸೆಯಾಗಿ ಬರಲಿ ಅಂತ ನಾನು ಕಾಯ್ಕೊಂತ ಕುಂತಿದ್ದೆ ನೋಡ್ಸಿದಾರ್ಥ ಹೆಚ್ಚಿಗೆ ಮಾತಬೇಡ ನನ್ನ ಮಗಳನ್ನ ಮುನ್ನೋಡಿಂದ ಮದುವೆಯಾಗ ಇಲ್ಲ ಅಂತಂದ್ರೆ ನಾ ಮಾತ್ರ ನಿಮ್ಮಿಬ್ಬರನ್ನು ಸುಮ್ಮನೆ ಬಿಡಂಗೇ ಇಲ್ಲ ಅಯ್ಯೋ ನಾನು ಸುಮ್ಮತೇನಂತ ಹೇಳಿ ಏನೇನ್ರ ಮಾತಾಡತಾ ಅಲ್ಲಿಕ್ಕೆ ಚಂದ್ರೆ ಗಿರ್ಜಿ ನೋಡು ನಿನ್ನ ತವ್ರ ಮನೆ ಸಂಬಂಧ ಹೆಂಗೈತಿ ನಿನ್ನ ಮಗಳ ಜೀವನ ಹಾಳು ಮಾಡಕ್ ಬಂದಾಳಿಕೆ ಈಕಿನ ನಾಲ್ಕು ಕೊಡ್ಲೋ ಏನು ನಿನ್ನ ಹೇಳ್ತೀವ ಚಂದ್ರ ಈಕಿಗೆ ಯಾಕ ಏನಕ್ಕ ಇದೆ ಹಿಂಗ್ಯಾಕೆ ಮಾಡಕತ್ತಿ ನನ್ನ ಮಗಳ ಜೀವನದಾಗ ಯಾಕೆ ಆಟ ಆಡಕತ್ತಿ ಏ ಗಿರ್ಜಿ ನಿನ್ನ ಹೊಲಸು ಬಾಯಿಂದ ನನ್ನ ಅಕ್ಕ ಅಂತ ಕರಿಬೇಡ ನೀ ಅಂಥದ್ದೇನು ಉಳಿಸ್ಕೊಂಡೇ ಇಲ್ಲ ಅಲ್ಲ ಮೊದ್ಲ ಗೊತ್ತೈತಿ ನನ್ನ ಮಗಳನ್ನ ಕೊಡ್ಬೇಕಂತ ಆಸೆ ಪಟ್ಟಿದ್ದೆ ಅಂತ ಹೇಳಿ ನಿನ್ನ ಮಗಳನ್ನ ಪಿತೂರಿ ಮಾಡೋ ಮದುವೆ ಮಾಡಿದಲ್ದ ಈಗ ನನಗೆ ಆಚಾರ ಹರಾಕ್ ಬರಕ್ ಹೋಗ್ಬೇಡ ಬಾಯಿ ಮುಚ್ಕೊಂಡು ತಣ್ಣಗನಿಲ್ಲ ಈ ಚಂದ್ರಕರ್ಗೆ ಮಾತಿಲಿ ಹೇಳ್ರೆ ಬುದ್ಧಿ ಬರಂಗಿಲ್ಲ ಅನ್ಸತಿ ಅಲ್ರಿ ಮೊನ್ನೆ ಹಣ್ಣು ಹಾಕೋ ಫಂಕ್ಷನ್ನಾಗ ಡೈಮಂಡ್ ನೆಕ್ಲೆಸ್ ಕದ್ದ ನನ್ನ ಕಡೆ ಅಂತ ಚೀತು ಅನ್ನಿಸ್ಕೊಂಡಿರಿ ಇನ್ನ ಮಟ್ಟ ಬುದ್ಧಿ ಬಂದಿಲ್ಲ ನಿಮಗೆ ನೀವು ಯಾರು ಮಾತಾಡಿದ್ದು ಸರಿ ಹೋಗಂಗಿಲ್ಲ ಇಲ್ಲಿ ಮಾತಾಡಬೇಕಾಗಿದ್ದು ನಾನು ಇಲ್ಲಿ ಜೀವನ ಹಾಳಾಕತ್ತಿದ್ದು ನಂದು ನೋಡ್ದೊಡಮ್ಮ ನೀನು ದೊಡೋ ಅಂತ ಅನ್ಕೊಳ್ಳೋಂಥದ್ದು ಏನೂ ಅಟ್ಕೊಂಡೇ ಇಲ್ಲ ನೀ ಮೊದಲ ನನಗೆ ಪಾರು ವೈನಿ ಎಲ್ಲ ಹೇಳಿದ್ಲ ನಿಮ್ಮ ದೊಡೋ ಸರಿ ಇಲ್ಲ ನಿನ್ನ ಮದುವೆ ನಿಲ್ಸಾಕ ನೋಡಕತ್ತಾಳ ಅಂತೇಳಿ ಆ ಥರ ನಂಬಿದ್ದಿಲ್ಲ ಆದ್ರೆ ಈಗ ನೀವು ಮಾಡಾಕತ್ತಿರೋದು ಅದ ಈಗ ಹೇಳತ್ತೇನು ಕೇಳ್ರಿ ನಾ ಈಗ ಸಿದ್ಧಾರ್ಥ ಹೇಂತೆ ಆಗಿ ಆತ ನನ್ನ ಗಂಡ ನಾ ಯಾಕೆ ಬಿಟ್ಕೊಡ್ಲಿ ಮತ್ತೊಬ್ಬಕ್ಕಿಗೆ ನಿಮ್ಗೇನು ಬುದ್ಧಿ ಗಿದ್ದಿ ಆಯ್ತನ ನನ್ನ ಸಮಾನೂ ಅಲ್ಲಕ್ಕಿ ನಿಮ್ಮ ಮಗಳು ಎದ್ರಾಗದಾಡ್ರಿ ಈಕೆ ಒಂದು ರೀತಿ ರಿವಾಜು ಆಚಾರ ವಿಚಾರ ಏನು ಗೊತ್ತೈತಕ್ಕಿಗೆ ಸಂಸಾರ ಮಾಡಕ್ಕೆ ಕೆಲರೇ ಓಹಾ ಗಿನಿ ಹಂಗಿದ್ಲ ಬಾಯಿ ಬಂದ್ಬಿಟ್ಟೈತಿ ಆಹಾ ಹಾಗಾರಿ ಬಿಡುವ ಪೂಜಾ ನೀನ ಜೋರ ಅದಿ ಜೋರ ಆಗ್ಲೇಬೇಕಲ್ರಿ ನನ್ನ ಜೀವನ ಹಾಳಾಗಿ ಹೊಂಟೈತಿಲ್ಲ ನನ್ನ ಗಂಡನ ಮತ್ತೊಬ್ಬಕ್ಕೆ ತಗೊಂಡು ಕಟ್ಟಾತೀರಿ ನನ್ನ ಗಂಡ ನಾ ಯಾಕೆ ಬಿಟ್ಕೊಡ್ಬೇಕ ನಾ ಮಾತಾಡ್ಬೇಕಾದ ಸಮಯ ಬಂದೈತಿ ನಾ ಮಾತಾಡ್ತೀನಿ ನೋಡ್ರಿ ನಿಮ್ಮ ಮಗಳು ಮುನ್ನೋಡಿಂದ ಇಲ್ಲಿ ಕರ್ಕೊಂಡು ಹೋಗ್ರಿ ಹೆಚ್ಚಿಗೆ ಮಾತ್ಬೇಡ ಆಹಾ ಚಿನಿಮಿನಿ ಚಿಂತಾಮಣಿ ಚಲೋ ಕುಳ ಸಿಕ್ಬಿಟ್ಟಾನ ರೊಕ್ಕಿದ್ದಾವ ಮತ್ತೆ ಯಾಕೆ ಕೈ ಬಿಡ್ತಿ ಹಿಡ್ಕೊ ಅವನ್ನ ಬಾಯಿ ಐತಂತೇಳಿ ಬಾಯಿಗೆ ಬಂದಾಗ ಏನೇನೋ ಮಾತಾಡೋದಲ್ರಿ ನಿಮಗೆ ಮರ್ಯಾದೆ ಕೊಡತ್ತೇನಲ್ಲ ನಿಮಗೆ ಮರ್ಯಾದೆ ಕೊಡತ್ತಿಲ್ಲ ನಮ್ಮ ಅವ್ವನ ತವ್ರ ಮನೆ ಕಡೆ ನೀವು ಆ ಒಂದು ಬಿಡಕ್ಕೆ ಮರ್ಯಾದೆ ಕೊಡ್ಬೇಕಾಗೈತೆ ನಾ ಅಲ್ರಿ ನಮ್ಮ ಮದುವೆ ಹಾಕಿದ ಹುಡುಗನ ಮತ್ತೊಬ್ಬಕ್ಕಿ ನಿಮ್ಮ ಮಗಳಿಗೆ ಮದುವೆ ಮಾಡ್ಬೇಕು ನಾಚಿಕೆ ಆಗಂಗಿಲ್ಲ ನಿಮಗೆ ಯಾಕೆ ಜಗತ್ತಿನಾಗ ಇವ್ರನ್ನ ಬಿಟ್ಟು ಬೇರೆ ಹುಡುಗನ ಇಲ್ಲನ ಮನುಷ್ಯ ಎದಕ್ಕೆ ನಾಚ್ಲಿಕ್ಕೂ ಮನಕ್ಕರ ನಾಚ್ಬೇಕಂತ ಅಲ್ರಿ ಏನು ಕಮ್ಮಿ ಆಗೈತಿ ನಿಮಗೆ ನನ್ನ ಗಂಡನ ನಿಮ್ಮ ಮಗಳು ಕಟ್ಟುವಂಥದ್ದು ಏನಾಗೈತಿ ಅದು ನನ್ನ ಗಂಡಗೆ ಇಷ್ಟನಾ ನಿಮ್ಮ ಮಗಳ ಸುಳ್ಳು ಆ ಯಾವುದೋ ಪೊಲೀಸಿನ ಬೇರೆ ಕಳಿಸಿದ್ರಿ ನನ್ನ ಮಗಳಿಗೆ ಮೋಸ ಮಾಡ್ಯಾನ ಅಂತೇಳಿ ನನ್ನ ಗಂಡ ನಿಮ್ಮ ಮಗಳಿಗೆ ಏನು ಮೋಸ ಮಾಡ್ಯಾನ ನೋಡು ನಿನ್ನ ಕೊಳ್ಳಾಗಿರೋ ತಾಳಿ ಬಿಚ್ಕೊಡು ಮುನ್ನೋಡಿಂದ ನೋಡು ಸಿದ್ಧಾರ್ಥ ನನ್ನ ಮಗಳು ಮದುವೆ ಆಗಲಿಲ್ಲ ಅಂದ್ರೆ ನಾ ಮಾತ್ರ ನಿನ್ನ ಬಿಡಕ್ಕಿಲ್ಲ ಹಗ್ಗ ಮರೆ ಇದು ಸರಿ ಹೊಂದಂಗಿಲ್ಲ ಇದಕ್ಕೆ ನಾನ ನಿಲ್ಬೇಕು ಇಲ್ಲಿ ಜೀವನ ಹಾಳಾಗತ್ತಿರೋದು ನಂದ ಪುನಃ ತೊಟ್ಟು ನಿಲ್ಬೇಕು ಅದಕ್ಕೆ ನಾನು ಎಲ್ಲದಾಳಕ್ಕೆ ಸಿಂಚನ ಪೂಜಾ ನೀ ಸುಮ್ಮಿರ್ ನಾ ಮಾತಾಡ್ತೀನಿ ನೀವು ಮಾತಾಡ್ರೆ ಸರಿ ಹೋಗಂಗಿಲ್ಲ ಅಕ್ಕಿ ಎಲ್ಲದಾಳಕ್ಕೆ ಸಿಂಚನ ತಡ್ರಿ ದರ ನಾ ಹೇಳ್ಕೊಂಡಂಗೆ ಹೇಳ್ಕೊಂಬರ್ತೇನೆ ನೀವು ಮಾತಾಡ್ರಿಕಿ ಜೊತೆ ಬನ್ನಿ
ನೋಡು ನೋಡು ಹೆಂಗೆ ಮಾತಾಡ್ತಾಳಕಿ. ಇಟ್ಟು ದಿನ ಮಳ್ಳಿ 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 ಹಂಗಿದ್ಲ, ಈಗ ಏನು ದೊಡ್ಡ ಜೋರ್ ಬಾಯ್ ಬಂದ್ಬಿಟ್ಟೈತಿ. ನನ್ನ ಮಗಳು ನೀ ಏನು ನಾಯಿಗತ್ತೆ ಹೇಳ್ಕೊಂಬರೋದು? ಮತ್ತು ನಾಯಿ ಬುದ್ಧಿನ ಮಾಡಕತ್ತಿರಲ್ಲ, ನಿಮಗೆ ಮಾತಾಡ್ಬೇಕಾಗಿದ್ದು ಮಾತಾ. ತಡ್ರಿ ಇಲ್ಲೇ ಇರ್ರಿ ಬಂದೆ.